800 ಜನ ಮಾಡೋ ಕೆಲಸನೂ 8 ಜನ ಮಾಡಬೇಕು, 8000 ಜನ ಮಾಡೋ ಕೆಲಸನೂ 8 ಜನ ಮಾಡಬೇಕು. 20 ರಿಂದ 25 ಜನ ಪಿಡಿಒಗಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು. ಅವ್ರು ತರ್ತಕ್ಕಂಥ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿ ಅನ್ನೋದೊಂದು ಒತ್ತಡ ತರ್ತಾರೆ. ಬಿಟ್ರೆ ಯಾವ್ದು ಮಾನವ ಸರಪಳಿ ನಿರ್ಮಾಣ ತನಕನೂ ಅದೇ ಪಿಡಿಒ ನೋಡ್ಕೋಬೇಕು, ಅದೇ ಸೆಕ್ರೆಟರಿ ನೋಡ್ಕೋಬೇಕು, ಅದೇ SDA ನೋಡ್ಕೋಬೇಕು. ಬೆಂಗಳೂರದ ಹೆಚ್ಚು ಸಮಸ್ಯೆ, ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗಳದ್ದು ಇದೇ ಸಮಸ್ಯೆ. ಒಬ್ಬ ಸ್ವೀಪರ್ ಇಲ್ಲ. ನಾವ್ ಇರ್ತಕ್ಕಂಥ ವಾಟರ್ ಮ್ಯಾನ್ಗಳು ಮತ್ತೆ ಬಿಲ್ ಕಲೆಕ್ಟರ್ಗಳು, ಪಿಡಿಒ, ಸೆಕ್ರೆಟರಿ, SDಗಳು ಸೇರ್ಕೊಂಡು ಸ್ವಚ್ಛತೆ ಮಾಡಿ ಪ್ರತಿಯೊಂದನ್ನು ಆನ್ಲೈನ್ ಅಲ್ಲಿ ಕೊಡ್ಬೇಕಾಗಿದೆ. ಆಮೇಲೆ ಏನ್ ಹೇಳ್ತಾರೆ, ಈ ಕ್ಷಣದಲ್ಲಿ ಬೇಕು ಅಂತಾರೆ. ಈ ಕ್ಷಣದಲ್ಲಿ ಬೇಕು, ಅದಕ್ಕೇನು ಯಾವ ಟೈಮು ಇಲ್ಲ. ಬರೀ ಪಿಡಿಒ ಸಮಸ್ಯೆ ಇದು ಅಂತ ಅಲ್ಲ, ಅಥವಾ ಒಬ್ಬ DO ಸಮಸ್ಯೆ ಅಂತಲ್ಲ. ಆ ಸತ್ತವ್ರ ಫೋಟೋ ಇಟ್ಕೊಂಡು ಹೋಗಿ OS ಬಂದು ನಾವು ಒಂದಿನ ಇದೇ ರೀತಿ OS ಇಸ್ಕೊಂತೀವಿ ಅಂತ ಹೇಳಿ ಕೆಲಸ ಮಾಡ್ತಾ ಇದೀವಿ. ಈಗ ನೋಡಿ, ಗ್ರಾಮ ಪಂಚಾಯತಿ ಒಬ್ಬ ಬಿಲ್ ಕಲೆಕ್ಟರ್, ಒಬ್ಬ DO, ಒಬ್ಬ ಅಟೆಂಡರ್, ಒಬ್ಬ ವಾಟರ್ ಮ್ಯಾನ್, ಒಬ್ಬ ಸ್ವೀಪರ್ ಅಂತ ಹೇಳಂದ್ರೆ ಅದು 2011 ಸೆನ್ಸಸ್ ಪ್ರಕಾರ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಇವರು ಆದೇಶ ಮಾಡಿದ್ದಾರೆ. 2011 ಜನಗಣತಿಯಂತೆ ಅಷ್ಟೇ ಊರಲ್ಲಿ 100 ಮನೆ, 150 ಮನೆ, 300 ಮನೆ ಅಷ್ಟೇ ಇರೋದಾದ್ರೆ ನಾವು ಯಾವುದೇ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಮಂಡಿಸೋಂಗಿರಲಿಲ್ಲ. ಇವತ್ತಿಗೆ ಸಾಕಷ್ಟು ಬದಲಾವಣೆಗಳಾಗಿ ಈಗ 150 ಮನೆ ಇದ್ದಿದ್ದು ಇವತ್ತು ಆ ಒಂದು 150 ಮನೆ ಸುತ್ತಮುತ್ತ 1500 ಮನೆ ಆಗಿದೆ. 300 ಮನೆ ಇದ್ದಿತ್ತವ 3000 ಮನೆಗಳಾಗಿದೆ. ಆ 3000 ಮನೆಗೂ ಒಬ್ಬನೇ ಪೌರ ಕಾರ್ಮಿಕ, ಒಬ್ಬನೇ ಕರ ವಸೂಲಿಗಾರ, ಒಬ್ಬನೇ ನೀರು ನಿರ್ವಹಣೆಗಾರ. 150 ಮನೆಗೂ ಒಬ್ಬನೇ. ಅವ್ರು 150 ಮನೆ ಅಂದಾಜು ಇಟ್ಕೊಂಡು ಒಬ್ಬೊಬ್ಬರನ್ನ ಲೆಕ್ಕ ಹಾಕಿ ಕೊಟ್ಬಿಟ್ರೆ ಇವತ್ತು ಒಂದೊಂದು ಗ್ರಾಮ ಪಂಚಾಯತಿನಲ್ಲಿ 15,000, 20,000, 50,000 ಜನಸಂಖ್ಯೆ ಗಂಟೆ ಇರ್ತಕ್ಕಂಥ ಪಂಚಾಯತಿಗಳು ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಈಗ ಅದೇ ಮಾನದಂಡನ 100 ಮನೆ, 150 ಮನೆ ಇದ್ದಂಥ ಹಳ್ಳಿಗೆ ಮಾನದಂಡವಾಗಿ ಇಟ್ಕೊಂಡು ಕೊಟ್ಬಿಟ್ರೆ ನಾವು ಹೆಂಗೆ ಕೆಲಸ ಮಾಡೋದು? ಆಮೇಲೆ ಸರ್ಕಾರ ಏನನ್ನ ತಾನು ತನ್ನ ಅನಿಸಿಕೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಯೋಜನೆಗಳು ರೂಪಿಸುತ್ತೋ ಆ ಇಡೀ ಯೋಜನೆಗಳನ್ನೆಲ್ಲ ಗ್ರಾಮ ಪಂಚಾಯತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಗ್ರಾಮ ಪಂಚಾಯತ್ ಅಂತ ತರುತ್ತೆ. ಆದ್ರೆ ಯೋಜನೆಗಳನ್ನ ಇನ್ಕ್ರೀಸ್ ಮಾಡ್ತು. ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಂತ ಜನ ಈ 5 ಜನ ಪ್ಲಸ್ ಸರ್ಕಾರಿ ನೌಕರಿ ಇವತ್ತು 3 ಜನ, ಆ 8 ಜನ ಸೇರ್ಕೊಂಡು 800 ಜನ ಮಾಡೋ ಕೆಲಸನೂ 8 ಜನ ಮಾಡಬೇಕು, 8000 ಜನ ಮಾಡೋ ಕೆಲಸನೂ 8 ಜನ ಮಾಡಬೇಕು. ಹಾಗಾಗಿ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಒಂದೊಂದು ವರ್ಷ 20 ರಿಂದ 25 ಜನ ಪಿಡಿಒಗಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲ ಹಾಸಿಗೆ ಮೇಲೆ ಮಲಗಿದ್ದೊಂದು ಸತ್ತೋದ ಅಂದ್ರೆ ಅದೊಂಥರ, ಅದಲ್ಲ, ಆತ್ಮಹತ್ಯೆಗಳು ಮಾಡ್ಕೊಂಡಿರತಕ್ಕಂಥದ್ದು. ಇದ್ರ ಕಡೆ ಯಾರು ಗಮನ ಹರಿಸೋದಿಲ್ಲ. ಅವ್ರು ತರ್ತಕ್ಕಂಥ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಿ ಅನ್ನೋದೊಂದು ಒತ್ತಡ ತರ್ತಾರೆ. ಬಿಟ್ರೆ ಏನ್ ಸಮಸ್ಯೆ ಆಗ್ತಾ ಇದೆ, ನಾವು ಸ್ಕೀಮ್ ತಂದಾಗ ಆ ಸ್ಕೀಮ್ನ ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ, ಯಾರಿಲ್ಲ. ಯಾವ ನೀವು ವಸತಿ ತಗೊಳ್ಳಿ, NREG ತಗೊಳ್ಳಿ, ಮತ್ತೆ ಇವಾಗ ಈಗಾಗಲೇ ನಮ್ಮ ರಾಜೇಶ್ ಅವರು ಹೇಳ್ದಂಗೆ ಯಾವ್ಯಾವ ಸ್ಕೀಮ್ಗಳು, ಯಾವುದು ಮಾನವ ಸರಪಳಿ ನಿರ್ಮಾಣ ತನಕನೂ ಅದೇ PDO ನೋಡ್ಕೋಬೇಕು, ಅದೇ ಸೆಕ್ರೆಟರಿ ನೋಡ್ಕೋಬೇಕು, ಅದೇ SDA ನೋಡ್ಕೋಬೇಕು. ಅವ್ರ ಜೊತೆಗಿರ್ತಕ್ಕಂಥ 2 ಬಿಲ್ ಕಲೆಕ್ಟರ್ಗಳು, ಒಬ್ಬ DO, 4-5 ಜನ ವಾಟರ್ ಮ್ಯಾನ್ಗಳು ನೇಮ್ಕೊಂಡು ನಾವು ಕೆಲಸ ಮಾಡ್ಬೇಕಾಗಿದೆ. ಆ ಒತ್ತಡದಲ್ಲಿ ಈ ಸಾವು ಸಹಜ ಆಗ್ತಾ ಇದೆ. ಅದನ್ನ ಸರ್ಕಾರ ಮನಗಂಡು ಸಾಕಷ್ಟು, ಅದರಲ್ಲೂ ವಿಶೇಷವಾಗಿ ಈಗ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ 3-4 ಜಿಲ್ಲೆನಲ್ಲೂ ಈ ಸಮಸ್ಯೆಗಳಿದೆ. ಅದರಲ್ಲಿ ಬೆಂಗಳೂರದ ಹೆಚ್ಚು ಸಮಸ್ಯೆ, ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗಳದ್ದು ಇದೇ ಸಮಸ್ಯೆ. ಏನ್ ಜನಸಂಖ್ಯೆಗೆ ಅನುಗುಣವಾಗಿ ಅಥವಾ ಇವತ್ತು ಸರ್ಕಾರನೇ ಲೆಕ್ಕ ಹಾಕ್ಸಿದೆ ಎಷ್ಟು ಮನೆಗಳಿದ್ದಾವೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಂತ P1 ಇಂದ P2ಗೆ ವರ್ಗ ಮಾಡೋದಿದೆ. ಖಾತಾ ಸಂಖ್ಯೆಗಳು ಗೊತ್ತಾಗ್ತದೆ. ಒಂದೊಂದು ಪಂಚಾಯತಿನಲ್ಲಿ 17 ರಿಂದ 20,000, 25,000, 30,000 ತನಕ ಖಾತೆಗಳಿದೆ. ಆ 30,000 ಖಾತೆಗಳಿಗೆ ಎಷ್ಟು ಜನ ಬೇಕಾಗುತ್ತೆ, ಏನು ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಅನುಮತಿ ಕೊಡಲ್ಲ ಅಂತ ಹೇಳಂದ್ರೆ, ಈಗ ಸ್ವೀಪರ್ಸ್ ಕೊನೆ ಪಕ್ಷ ಯಾವುದಕ್ಕೂ ಕೊಡೋದು ಬೇಡ. ಸ್ವಚ್ಛತೆ ಅಂತ ಇಡೀ ಸರ್ಕಾರ ಸ್ವಚ್ಛತೆ ಮೇಲೆ ಮಲಿಕೊಂಡಿದೆ. ಆ ಸ್ವಚ್ಛತೆ ಮೇಲೆ ಮಲಿಕೊಂಡ್ರೆ ಆ ಸ್ವಚ್ಛತೆ ಮಾಡಿದ್ರೆ ಯಾರ ಕೈಲಿ ಮಾಡ್ಸೋಣ? ಈಗ ಉದಾಹರಣೆಗೆ ನಮ್ಮದೇ ಪಂಚಾಯತಿನಲ್ಲಿ ಒಬ್ಬ ಸ್ವೀಪರ್ ಇಲ್ಲ. ನಾವು ಇರ್ತಕ್ಕಂಥ ವಾಟರ್ ಮ್ಯಾನ್ಗಳು ಮತ್ತೆ ಬಿಲ್ ಕಲೆಕ್ಟರ್ಗಳು, PDO, ಸೆಕ್ರೆಟರಿ, SDಗಳು ಸೇರ್ಕೊಂಡು ಸ್ವಚ್ಛತೆ ಮಾಡಿ, ಯಾಕಂದ್ರೆ ಮೇಲಧಿಕಾರಿಗಳ ಭಯ, ಈಗ ಬಂತು ಗುಮ್ಮ ಅಂತ ಅನ್ಕೊಂಡು ನಾವು ಆ ಭಯದಲ್ಲಿ ಕೆಲಸ ಮಾಡುವಂಥದ್ದು. ಕೊನೆ ಪಕ್ಷ ಸ್ವೀಪರ್ಸ್ ಮತ್ತೆ ವಾಟರ್ ಮ್ಯಾನ್ಗಳು ನೇಮಕ ಮಾಡ್ಕೊಳ್ಳೋದಕ್ಕೂ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡೋದಕ್ಕಾಗೋದಿಲ್ಲ. ಆ ತರ ಇದೆ ನಮ್ಮ ಗ್ರಾಮ ಪಂಚಾಯತಿಗಳ ಸ್ಥಿತಿಗತಿ. ಈಗ ಆ ವೆಬ್ಸೈಟ್, ಈಗ ನೋಡಿ, ಈಗ ನಾವು ಪ್ರಮೋಷನ್ ಮೇಲೆ PDOಗಳಾಗಿದ್ದೀವಿ. ನಮ್ಗೆ ಏನೋ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಂಪ್ಯೂಟರ್ನ ನಾವು ಕಲ್ತ್ಕೊಂಡು ಅಂತ ನಮ್ಗೆ ಕಂಪ್ಯೂಟರ್ ಓಪನ್ ಮಾಡಿ ಯಾವುದನ್ನು ನೋಡೋದಕ್ಕೆ ಬರೋದಿಲ್ಲ. ಆಯ್ತಾ? ಇವತ್ತು ಪ್ರತಿಯೊಂದನ್ನು ಆನ್ಲೈನ್ ಅಲ್ಲಿ ಕೊಡ್ಬೇಕಾಗಿದೆ. ಪ್ರತಿಯೊಂದನ್ನು ಆನ್ಲೈನ್ ಕೊಡ್ಬೇಕಂತ ಅಂದಾಗ ಆ 34 ಪಾಸ್ವರ್ಡು, ಇನ್ನು IDಗಳು ಅದನ್ನ ಎಲ್ಲಿ ಬರ್ಕೊಂಡು ನಾವು ನೆನ್ಪಿಟ್ಕೊಂಡು ಮಾಡೋದಿನ ಆಯ್ತಾ? ಆಮೇಲೆ ಏನ್ ಹೇಳ್ತಾರೆ, ಈ ಕ್ಷಣದಲ್ಲಿ ಬೇಕು ಅಂತಾರೆ. ಈ ಕ್ಷಣದಲ್ಲಿ ಬೇಕು, ಅದಕ್ಕೇನು ಯಾವ ಟೈಮೂ ಇಲ್ಲ.
ಅಲ್ಲಿ ಮೇಲಿಂದ ಹೆಂಗ್ ಬರುತ್ತೋ ಇಳ್ಕೊಂಡು ಕೊನೆ ಗ್ರಾಮ ಪಂಚಾಯತಿ ಬಂದು ಈ ಕ್ಷಣದಲ್ಲಿ ಆಗ್ಬೇಕು, ಸ್ಪ್ರೆಡ್ಶೀಟ್ ಹಾಕ್ತಾರೆ, ಸ್ಪ್ರೆಡ್ಶೀಟ್ ಭರ್ತಿ ಮಾಡಿ ಹೋಗ್ಲಿ. ಒಂದು ದಿನಕ್ಕೆ 3-4 ವಿಸಿಗಳಿರ್ತವೆ. ಯಾರು ತಗೊಳ್ತಾರೆ, ಏನ್ ಮಾಡ್ತಾರೆ, ಯಾರು ಏನ್ ಹೇಳ್ತಾರೆ, ನಾವು ಅದನ್ನ ಕೇಳಿಸ್ಕೊಂಡು ಅದನ್ನ ಹೋಗಿ ಕೊನೆ ಪಕ್ಷ ಒಂದು ಪುಸ್ತಕದಲ್ಲಿ ಬರ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಈಗ ಸ್ಥಳೀಯವಾಗಿ ಈ ಸ್ವೀಪರ್ಸು ಮತ್ತು ವಾಟರ್ ಮೆನ್ಗಳನ್ನ ನೇಮಕ, ಎಲೆಕ್ಟ್ರಿಷಿಯನ್ಸು, ಡಾಟಾ ಎಂಟ್ರಿ ಇರೋ ಒಬ್ಬೊಬ್ಬ ಡಾಟಾ ಎಂಟ್ರಿ ಆಪರೇಟರ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ, ನಾವು ಈಗ ನಾನು PDO, ನಾನು ಹೋಗಿ DO ಮೇಲೆ ಬೀಳ್ತೀನಿ, ಸೆಕ್ರೆಟರಿ ಬಂದು DO ಮೇಲೆ ಬೀಳ್ತಾನೆ, SDA ಬಂದು DO ಮೇಲೆ ಬೀಳ್ತಾನೆ, ಹೊರಗಡೆಯಿಂದ ಸಂಗ್ರಹ ಮಾಡ್ಕೊಂಬಂದಂಥ ಬಿಲ್ ಕಲೆಕ್ಟರ್ನು ಬಂದು DO ಮೇಲೆ ಬೀಳ್ತಾನೆ. ಏನು ಕೆಲಸ ಮಾಡ್ತಾರೆ ಅವರು? ಅದರ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು. ಸೊ ಹಿಂಗಾಗಿ ಬರೀ PDO ಸಮಸ್ಯೆ ಇದು ಅಂತ ಅಲ್ಲ, ಅಥವಾ ಒಬ್ಬ DO ಸಮಸ್ಯೆ ಅಂತ ಅಲ್ಲ. ಗ್ರಾಮ ಪಂಚಾಯತಿ ಸಿಬ್ಬಂದಿ ಏನ್ ನಾವಿದೀವಿ 10-15 ಜನ ಎಲ್ಲರೂ ಒತ್ತಡದಲ್ಲಿ ಕೆಲಸ ಮಾಡುವಂಥದ್ದಾಗಿದೆ. ಅದಕ್ಕೆ ಸರ್ಕಾರ ಸೂಕ್ತ ಕ್ರಮ ವಹಿಸಿ ಒಂದು ಆ ಸಿಬ್ಬಂದಿ ನೇಮಕಾತಿಗಳಿಗೆ ಅದಕ್ಕೆಲ್ಲ ಅನುಕೂಲ ಮಾಡಿಕೊಟ್ರೆ ಬಹಳ ಒಳ್ಳೇದಾಗ್ತದೆ. ಸರ್ಕಾರಿ ಸೇವಾ ನಿಯಮನ ಈಗ ಎಲ್ಲದಕ್ಕೂ ಎಲ್ರಿಗೂ ಅಪ್ಲೈ ಮಾಡ್ಬೇಕು. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಈಗ ನಾವು PDO, ಸೆಕ್ರೆಟರಿ, SDA ನಾವು ಈ 3 ಜನದ ಮಾತ್ರ ಸರ್ಕಾರದ ಹಂತದಲ್ಲಿ ನಾವು ಎಲ್ಲದಕ್ಕೂ ಲೆಕ್ಕ ಸಿಗ್ತೀವಿ. ಆದರೆ ನಾವು ಯಾರ ಕೈಲಿ ಕೆಲಸ ತಗೊಳ್ತಾ ಇದೀವೋ ಅವ್ರಿಗೆ ಸೇವಾ ಭದ್ರತೆನೇ ಇಲ್ಲ. ಆಮೇಲೆ ಅದನ್ನ ಸಕಾಲದಲ್ಲಿ ನಾವು ಪ್ರತಿಯೊಂದನ್ನು ತಗೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಬದಲಾವಣೆಗಳನ್ನ ಸರ್ಕಾರ ಗಮನ ಹರಿಸ್ಬೇಕು. ಅವರು ಯೋಜನೆಗಳನ್ನ ನಿಜ ಒಬ್ಬೊಬ್ಬ ಪ್ರತಿಭಾವಂತರು ಬಂದಾಗ ಒಬ್ಬೊಬ್ರು ಇರ್ತಾರೆ. ಈಗ ನಾನು ಹೇಳಿದ್ನಲ್ಲ ಅದನ್ನೇ, ಈಗ ವಸತಿ ನೋಡ್ಕೊಳ್ಳೋದಕ್ಕೆ ಒಬ್ರು, NRG ನೋಡ್ಕೊಳ್ಳೋದಕ್ಕೆ ಒಬ್ರು, ಈ ಸ್ವತ್ತು ನೋಡ್ಕೊಳ್ಳೋದಕ್ಕೆ ಇನ್ನೊಬ್ರು, ಮತ್ತೊಬ್ರು, ಪ್ರತಿಯೊಂದಕ್ಕೂ ಇದ್ದಾರೆ. ಇಲ್ಲಿ ನಾವು ಗ್ರಾಮ ಪಂಚಾಯತಿನಲ್ಲಿ ಯಾರು ಅದನ್ನ ನಿಭಾವಣೆ ಮಾಡೋದು? ಎಲ್ಲದನ್ನು ಒಬ್ಬ PDO, ಒಬ್ಬ ಸೆಕ್ರೆಟರಿ, SDA ಮಾಡಬೇಕಾಗಿದೆ. ಹಾಗಾಗಿ ಆ ಒಂದು ಕರ್ತವ್ಯಕ್ಕೆ ಅನುಗುಣವಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನು ಕೊಡೋದನ್ನು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಈಗ ಸ್ಥಳೀಯವಾಗಿ ನೇಮಕ ಮಾಡ್ಕೊಳ್ತಿದ್ವಿ ಹಿಂದೆಲ್ಲ, ಅದಕ್ಕೆ ಅವಕಾಶ ಇಲ್ಲ. ಈಗ ಸರ್ಕಾರನೇ ನೇಮಕ ಮಾಡಬೇಕು. ಸರ್ಕಾರ ನೇಮಕ ಮಾಡಬೇಕು ಅಂತ ಹೇಳಿದ್ರೆ ಗೊತ್ತಿದೆ ತಮಗೆ, ಅರ್ಜಿ ಕರೀತಾರೆ, ಅದಕ್ಕೆ ಇನ್ಯಾರೋ ಕೋರ್ಟ್ಗೆ ಹೋಗ್ತಾನೆ, ಮತ್ತೇನೋ ಸ್ಟೇ ಆಗುತ್ತೆ. 5 ವರ್ಷ ಆಯ್ತು, ಇಲ್ಲಿವರೆಗೂ ಒಂದು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಈಗ ನಾವು ಅದನ್ನ ಅಧ್ಯಕ್ಷರು, ಈಗ ನಿನ್ನೆ ಯಾರು ನಮ್ಮ ಅಧ್ಯಕ್ಷ ಹೇಳ್ತಿದ್ರು, ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳಿ ಮಾಡಿದ್ದೀರಿ, ಎಲ್ಲ ನೀವು ಮೇಲಿಂದ ಆದೇಶ ತರ್ತೀರಿ, ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಚೆಕ್ಕಿಗೆ ಸೈನ್ ಹಾಕಕ್ ಬರ್ಬೇಕಾ ಅಂತ ಹೇಳಿ ಕೇಳ್ತಿದ್ರು. ನಿಜವಾಗೂ ನಾವು ಅನುಭವಿಸ್ತಾ ಇರೋದು ಅಂತ ಸ್ಥಿತಿನೇ. ಈಗ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಯಾರು ಮುಂದ್ ಬೀಳಕ್ ಆಗ್ತಾ, ಯಾಕಂದ್ರೆ ಯಾರು ಹೇಳ್ಕೊಳ್ತಾನ ಅವನ್ನ ಗುರಿ ಇಡ್ತಾರೆ, ಅವನ್ ಮಟ್ಟ ಹಾಕಕ್ಕೆ ಅದಕ್ಕೆ ನೋಡ್ತಾರೆ ಅನ್ನೋ ದೃಷ್ಟಿಯಿಂದ ಯಾರು ತಮ್ಮ ನೋವನ್ನ ಹೇಳ್ಕೊಳ್ಳೋದಿಲ್ಲ. ಸಾಯ್ತಾವ್ರೆ. ಆ ಸತ್ತವ್ರ ಫೋಟೋ ಇಟ್ಕೊಂಡು ಹೋಗಿ ಹೂವು ಎಸ್ಬಿಟ್ಟು ಬಂದು ನಾವು ಒಂದಿನ ಇದೇ ರೀತಿ ಹೂವು ಎಸ್ಸ್ಕೊಂತೀವಿ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೀವಿ. ದಯಮಾಡಿ ಸರ್ಕಾರ ಅದಕ್ಕೆ ಒಂದು ಬದಲಾವಣೆಯನ್ನ ಬಯಸಬೇಕು. ಅವ್ರು ಹೇಗೆ ಸರ್ಕಾರದ ಹೆಸರನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ಎಲ್ಲ ಯೋಜನೆಗಳನ್ನ ತರ್ತಾರೋ, ಅದೇ ರೀತಿನಲ್ಲ ಯೋಜನೆ ಇಂಪ್ಲಿಮೆಂಟ್ ಮಾಡೋದಕ್ಕೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಅಧಿಕಾರನ ಕೊಡಬೇಕು, ಸವಲತ್ತುಗಳು ಕೊಡಬೇಕು. ನೇಮಕಾತಿ ಮಾಡ್ಕೊಳ್ಳೋದಿಕ್ಕೆ ನಾವು ಮಾಡ್ಕೊಳ್ಳೋದು ಬೇಡ, ಅದು ನಾವು ಮಾಡ್ಕೊಳ್ಳೋದಕ್ಕಿಂತ ಮೇಲದಿ ಜಿಲ್ಲಾ ಪಂಚಾಯತಿ ಹಂತದಲ್ಲಿ ನೇಮಕಾತಿ ಆಗ್ಲಿ. ಈಗ ಒಬ್ಬ ಸ್ವೀಪರ್ಸ್ಗೆ ನೇಮಕ ಮಾಡ್ಕೊಡಿ ಅಂತೇಳಿ ಅರ್ಜಿ ಬರೆದು 3 ವರ್ಷ ಕಾಯುವಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಮತ್ತೆ ಹೆಂಗ್ ಕೆಲಸ ಮಾಡ್ತೀವಿ ನಾವೆಲ್ಲ? ಇಷ್ಟೆಲ್ಲ ಸಮಸ್ಯೆಗಳಿದೆ ಮೇಡಮ್. ಅದನ್ನ ಇಟ್ಟುಕೊಂಡು ಇವತ್ತು ಸರ್ಕಾರದ ಗಮನ ಸೆಳೆಯುವಂಥದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ.